ನೋಡಿ ಸ್ನೇಹಿತರೆ, ಇದು ನಮ್ಮ KP ಪೂರ್ಣಚಂದ್ರ ತೇಜಸ್ವಿಯವರ ಒಂದು ಸ್ಮಾರಕ ಸ್ನೇಹಿತರೆ. ನಮ್ಮ ನಾಡಿನ ಬಹುದೊಡ್ಡ ಸಾಹಿತಿಗಳು ಹಾಗೂ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕುವೆಂಪುರವರ ಸುಪುತ್ರರು ಆಗಿರ್ತಕ್ಕಂಥ ತೇಜಸ್ವಿಯವರ ಸ್ಮಾರಕವನ್ನು ಇವತ್ತು ನಾವು ನೋಡಲಿಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ಇದು ನಮ್ಮ ಕುವೆಂಪುರವ್ರಿಗೆ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಶೈಲಿನಲ್ಲೇ ಈ ಒಂದು ಕಲ್ಲಿನ ದೊಡ್ಡ ದೊಡ್ಡ ಒಂದು ದಿಮ್ಮಿಗಳನ್ನು ನಿಲ್ಲಿಸಿ ಒಂದು ಸ್ಮಾರಕವಾಗಿ ರೂಪಣೆ ಮಾಡಿದ್ದಾರೆ. ಮನೆ ಮನೆ ಮುದ್ದು ಮನೆ, ಮನೆ ಮನೆ ನನ್ನ ಮನೆ. ತಾಯಿ ಮುತ್ತು ಕೊಟ್ಟ ಮನೆ, ತಂದೆ ಪೆಟ್ಟು ಕೊಟ್ಟ ಮನೆ. ಮನೆಗೆ ಬಂದ ನೆಂಟರೆಲ್ಲ ಕೂಗಿ ಕರೆದು ಕೊಬ್ಬರಿ ಬೆಲ್ಲಗಳನ್ನು ಕೊಟ್ಟು ಸವಿಯ ಸೊಲ್ಲನಾಡುತ್ತಿದ್ದ ನಮ್ಮ ಮನೆ, ಮನೆ ಮನೆ ಮುದ್ದು ಮನೆ. ನಾನು ನುಡಿಯ ಕಲಿತ ಮನೆ, ನಾನು ನಡಿಗೆ ಯರಿತ ಮನೆ. ಹಕ್ಕಿ ಬಳಗ ಸುತ್ತ ಕೂಡಿ ಬೈಗು ಬೆಳಗು ಹಾಡಿ ಹಾಡಿ ಮನೆಯ ನಾಡ ಸತ್ತ ಮಾಡಿ ನಲಿಸುತ್ತಿದ್ದ ನಮ್ಮ ಮನೆ, ಮನೆ ಮನೆ ಮುದ್ದು ಮನೆ. ಮೊದಲ ಮಿಂಚು ಹೊಳೆದ ಮನೆ, ಮೊದಲ ಗುಡುಗು ಕೇಳ್ದ ಮನೆ. ಮೊದಲ ಮಳೆಯು ಕರೆದು ಕರೆದು ಹೆಂಚ ಮೇಲೆ ಸದ್ದು ಹರಿದು ಮಾಡಿನಿಂದ ನೀರು ಸುರಿದು ಬೆರಗ ನಿತ್ತ ನಮ್ಮ ಮನೆ, ಮನೆ ಮನೆ ಮುದ್ದು ಮನೆ. ಗಿರಿಜನರಳಿ ಬಿಟ್ಟ ಮನೆ, ಕಿಟ್ಟಿ ಬೆಂದು ಸಂದ ಮನೆ. ಬಾಲ್ಯ ಬಾಡಿ ಬಿದ್ದ ಮನೆ, ಆದರೆ ನಗೆ ನನ್ನ ಮನೆ, ಮನೆ ಮನೆ ಮುದ್ದು ಮನೆ. ಹಬ್ಬಗಳನ್ನು ಕಂಡ ಮನೆ, ಹಬ್ಬದೂಟ ಉಂಡ ಮನೆ. ಅಜ್ಜಿ ಅಜ್ಜರೆಲ್ಲರಿದ್ದು ಕೆಳದಿ ಕೆಳೆಯರೆಲ್ಲರಿದ್ದು ಬಾಳಿ ಬದುಕಿ ನರಳಿ ಬಿದ್ದು ಮಾಯವಾದ ನಮ್ಮ ಮನೆ, ಮನೆ ಮನೆ ಮುದ್ದು ಮನೆ. ಮಣ್ಣಿನಿಂದ ಗಿರಿಜೆ ಬಿದ್ದ ಮಟ್ಟಿಯಿಂದ ಮಂಗಳಾದ ನಮ್ಮ ಮನೆ, ಮನೆ ಮನೆ
ಅಳಿವ ಮನೆ, ನಾನು ಬಾಳಿ ಅಳಿವ ಮನೆ. ನನ್ನದಲ್ಲದಿಳೆಯೊಳಿಂದು ಹೆಮ್ಮೆಯಿಂದ ನನ್ನದೆಂದು ಬೆಂದು ಬಳಲಿದಾಗ ಬಂದು ನೀರು ಕುಡಿವ ನನ್ನ ಮನೆ. ಮನೆ ಮನೆ ಮುದ್ದು ಮನೆ, ಮನೆ ಮನೆ ನಮ್ಮ ಮನೆ. ನೋಡಿ ಸ್ನೇಹಿತರೆ, ನಾವು ನೋಡ್ತಾ ಇರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯ ಸುಂದರ ಮಲೆನಾಡಿನ ಮಡಿಲಲ್ಲಿರುವ ಕವಲೇದುರ್ಗದ ಕೋಟೆ ಸ್ನೇಹಿತರೆ. ಇದು ಬಂದು ತೀರ್ಥಹಳ್ಳಿ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಐತಿಹಾಸಿಕ ಸ್ಥಳ. ಇದರ ಒಂದು ಸೌಂದರ್ಯ ಅಪೂರ್ವ ಸಂಗಮ. ಇದನ್ನು ಭುವನಗಿರಿ ಅಂತಲೂ ಹಿಂದೆ ಕರೀತಾ ಇದ್ದರು ಸ್ನೇಹಿತರೆ. ಈ ಕೋಟೆಯು 9ನೇ ಶತಮಾನದಿಂದಲೇ ಅಸ್ತಿತ್ವದಲ್ಲಿದ್ದರೂ ಸಹ 16ನೇ ಶತಮಾನದಲ್ಲಿ ಕೆಳದಿಯ ಅರಸರಾದ ಶಿವಪ್ಪ ನಾಯಕರು ಇದನ್ನು ಪುನರ್ನಿರ್ಮಿಸಿ ಅಭಿವೃದ್ಧಿಪಡಿಸಿದರು. ಜೊತೆಗೆ ರಾಣಿ ಚೆನ್ನಮ್ಮ, ಔರಂಗಜೇಬನ ಸೈನ್ಯದಿಂದ ತಪ್ಪಿಸಿಕೊಂಡು ಬಂದ ಶಿವಾಜಿಯ ಮಗ ರಾಜಾರಾಮನ ಆಶ್ರಯವನ್ನು ನೀಡಿದಂತಹ ಇದೇ ಕೋಟೆ ಸ್ನೇಹಿತರೆ. ಇಲ್ಲಿ ರಾಣಿ ಚೆನ್ನಮ್ಮನ ಒಂದು ಶೌರ್ಯ ಈ ಕೋಟೆ ಸಾಕ್ಷಿಯಾಗಿ ಇವತ್ತಿಗೂ ಸಹ ನಿಂತಿದೆ ಸ್ನೇಹಿತರೆ. ನೋಡಿ, ಇದು ಬಂದು 7 ಸುತ್ತಿನ ಕೋಟೆ ಸ್ನೇಹಿತರೆ. ಶತ್ರುಗಳು ಸುಲಭವಾಗಿ ಒಳ ಬರದಂತೆ ನಿರ್ಮಾಣ ಮಾಡಿದ್ದಂತಹ, ಜೊತೆಗೆ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಬೆಟ್ಟ ಗುಡ್ಡಗಳನ್ನೇ ಬಳಸಿಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ಕೋಟೆಗಳನ್ನು ನಿರ್ಮಾಣ ಮಾಡಿ ಸುಭದ್ರವಾಗಿ ನಿರ್ಮಿಸಿಕೊಂಡಿದ್ದಂಥ ಈ ಕೋಟೆ ಸ್ನೇಹಿತರೆ. ಜೊತೆಗೆ ಈ ಒಂದು ಕೋಟೆ ಏನಿದೆ, ಸುಂದರವಾದ ಅರಮನೆಯ ಅವಶೇಷಗಳನ್ನು ಸಹ ಹೊಂದಿದೆ. ಶಸ್ತ್ರಾಗಾರಗಳು ಮತ್ತು ಅನೇಕ ಕೆರೆಗಳನ್ನು, ಕಲ್ಯಾಣಿಗಳನ್ನು ಸಹ ಹೊಂದಿದೆ ಸ್ನೇಹಿತರೆ. ನೋಡಿ, ಈ ಒಂದು ಕೋಟೆ ಯಾವ ರೀತಿ ಇತ್ತು, 7 ಸುತ್ತಿನ ಕೋಟೆ ಅಂದರೆ, ಈ ದಿಡ್ಡಿ ಬಾಗಿಲನ್ನ ಹಾಕಿದ್ರೆ ಈ ಕಿಂಡಿ ಬಾಗಿಲಿನಿಂದ ನೋಡಿ ಈ ರೀತಿಯಾಗಿ ಬಳಸಿಕೊಂಡು ಒಳ ಪ್ರವೇಶ ಮಾಡಲಿಕ್ಕೆ ಅವಕಾಶ ಇದೆ. ವಿಶಾಲವಾಗಿರ್ತಕ್ಕಂತಹ ಒಂದು ಕಲ್ಲು ಹಾಸಿನ ಒಂದು ರಸ್ತೆಯನ್ನು ನಾವು ನೋಡ್ಬೋದು. ಅಲ್ಲಲ್ಲೇ ಒಂದು ಕೋಟೆಯ ಹೆಬ್ಬಾಗಿಲುಗಳು ನಮಗೆ ಕಾಣಸಿಗುತ್ತೆ. ಜೊತೆಗೆ ಈ ಒಂದು ಏನು ಸುಂದರವಾಗಿರ್ತಕ್ಕಂಥ ಪರಿಸರ ಇದೆ, ಇದು ಎಷ್ಟು ಶಾಂತತೆಯಿಂದ ಇದೆ ಅಂದರೆ ಸ್ನೇಹಿತರೆ, ನೋಡಲಿಕ್ಕೆ ಒಂದು ಅಮೋಘವಾಗಿರ್ತಕ್ಕಂಥ ಅಥವಾ ಯಾವುದೋ ಒಂದು ನಮ್ಮ ಪೂರ್ವ ಇತಿಹಾಸವನ್ನು ನಮ್ಮ ಕಣ್ಮುಂದೆ ನಾವು ಇದ್ವೇನೋ ಅನ್ನೋ ರೀತಿಯಲ್ಲಿ ನೋಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ.
ಹಾಗಾಗಿ ಇಲ್ಲಿಗೆ ಬರ್ತಕ್ಕಂಥವರು ಚಾರಣ ಮಾಡಲಿಕ್ಕೆ ಸೂಕ್ತವಾದಂಥ ಒಂದು ಸ್ಥಳ ಸ್ನೇಹಿತರೆ. ಇದನ್ನು ಒಂದು 2-3 ಕಿಲೋಮೀಟ್ರು ಬೆಟ್ಟವನ್ನು ಹತ್ತಬೇಕಾಗುತ್ತೆ. ಹತ್ತೋದಕ್ಕೆ ಸ್ವಲ್ಪ ಶ್ರಮ ಆದರೂ ಸಹ ನಾವು ಈ ಬೆಟ್ಟವನ್ನು ಹತ್ತುತ್ತಾ ಹೋದಂಗೆ ನಮಗೆ ಯಾವುದೋ ಒಂದು ಇತಿಹಾಸದ ಕೊಂಡಿಗಳು ನಮ್ಮ ಮುಂದೆ ಕಳಿಸ್ಕೊತಾ ಹೋಗ್ತವೆ ಸ್ನೇಹಿತರೆ. ನೋಡ್ತಾ ಇದ್ದರೆ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಕೋಟೆ ನೋಡಬೇಕು ಅನಿಸುತ್ತೆ ಸ್ನೇಹಿತರೆ. ಸಾಲದಕ್ಕೆ ಸ್ನೇಹಿತರೆ ಇಲ್ಲಿ ನೋಡಿ ಕಾಶಿ ವಿಶ್ವನಾಥ ದೇವಾಲಯ ಸಹ ಇದೆ. ಜೊತೆಗೆ ಪಕ್ಕದಲ್ಲೇ ಲಕ್ಷ್ಮೀನಾರಾಯಣ ಒಂದು ದೇವಾಲಯ ಇದೆ. ಜೊತೆಗೆ ಸಿಕ್ಕಿರೇಶ್ವರ ದೇವಾಲಯಗಳು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಈ ಒಂದು ಕಾಶಿ ವಿಶ್ವನಾಥನ ಒಂದು ದೇವಾಲಯ ನೋಡ್ತಾ ಇದ್ದೀರಲ್ವ, 2 ಗರುಡ ಗಂಬಗಳನ್ನು ಇದು ಹೊಂದಿದೆ. ನೋಡಿ ಇದರ ಒಂದು ವಾಸ್ತುಶಿಲ್ಪ ಎಷ್ಟು ಚೆನ್ನಾಗಿದೆ ಅಂದರೆ ಕೆಳದಿ ಸಂಸ್ಥಾನದ ಒಂದು ಐಕಾನ್ ಅಂತಲೇ ನಾವು ಕರಿಬೋದು ಸ್ನೇಹಿತರೆ. ಕಲ್ಲಿನಿಂದ ಕಟ್ಟಿರ್ತಕ್ಕಂಥ ಈ ಒಂದು ದೇವಾಲಯ ಎಷ್ಟು ನೇರವಾಗಿ ಎಷ್ಟು ಕರೆಕ್ಟಾಗಿದೆ ಅಂತಂದರೆ ನಾವು ಸ್ಕೇಲಲ್ಲಿ ಒಂದು ಲೈನನ್ನು ಎಳೆಯೋದಕ್ಕಾಗೋದಿಲ್ಲ, ಅಷ್ಟು ಕರೆಕ್ಟಾಗಿ ಇದನ್ನು ಕಟ್ಟಿದ್ದಾರೆ. ನೋಡಿ ಅಲ್ಲಿ ಉಯ್ಯಾಲೆ ಮಂಟಪವನ್ನು ಅಥವಾ ಏನು ನಾವು ತುಲಾಭಾರ ಮಾಡಲಿಕ್ಕೆ ಇರ್ತಕ್ಕಂಥ ಮಂಟಪ ಅಂತ ನಾವು ಇದನ್ನು ಕರಿತೀವಿ. ಹಾಗಾಗಿ ಈ ಒಂದು ವಾಸ್ತುಶಿಲ್ಪ ಜೊತೆಗೆ ಈ ಗೋಡೆಗಳ ಮೇಲೆ ಕೆತ್ತಿರ್ತಕ್ಕಂಥ ಒಂದು ಪುರಾಣ ಕಥೆಗಳಿರ್ಬೋದು, ಯುದ್ಧಗಳ ಸನ್ನಿವೇಶಗಳಿರ್ಬೋದು, ಜೊತೆಗೆ ಈ ಒಂದು ಪ್ರಕೃತಿಯ ಒಂದು ವೈಚಿತ್ರ್ಯಗಳಂತ ನಾವೇನು ಕರಿತೀವಿ ಅದನ್ನು ಸಹ ನಾವಿಲ್ಲಿ ನೋಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ಬನ್ನಿ ಇನ್ನೇನಿದೆ ಅಂತಕ್ಕಂಥ ನಾವು ನೋಡ್ಕೊತ ಹೋಗೋಣ. ಆಮೇಲೆ ಏನಂತಂದರೆ ಪಾಪ ಎಲ್ಲ ತೊಳ್ಕೊಂಡಪ್ಪ, ನಿಮ್ಗೆ ಪುಣ್ಯ ಬೇಕು ಅಂದರೆ ಇದು ಪಾಪ ಕಲ್ಯಾಣಿ, ಪುಣ್ಯ ಕಲ್ಯಾಣಿ ಇನ್ನು ಸ್ವಲ್ಪ ಮೇಲಿದೆ ಅಷ್ಟೇ, ಅದು ಪುಣ್ಯ ಕಲ್ಯಾಣಿ. ಅದು ಇದಕ್ಕಿಂತ ಸೂಪರ್ ಆಗಿದೆ. ಇದೆಲ್ಲ ಹಾಳಾಗೋಗಿದೆ. ಪಾಪ ಕಲ್ಯಾಣಿ ಎಷ್ಟು ಜನ ಇದನ್ನು ನೋಡಿದ ಮೇಲೆ ಹಂಗೆ ಹೋಗ್ಬಿಟ್ರೆ ಹಿಂದೆಲೆ ಬರ್ತದಂತೆ ಪಾಪ. ಎಷ್ಟು ದೂರದಲ್ಲಿದೆ ಅದು? ನೀವು ಪುಣ್ಯ ಕಲ್ಯಾಣಿ ನೋಡಿ ಪುಣ್ಯ ಕಟ್ಕೊಳಕ್ಕೆ ಏನೈತೆ ಕಷ್ಟ? ಏನು ಮೆಟ್ಲತ್ಬೇಕ ಈಗ? ಇದೇ ನೋಡಿ ಆ ಕ್ರಾಸಿಗೆ ತಿರಿಕಂತಿದ್ದ ದೇವರನ್ನೇ ನೋಡಿ ಸ್ನೇಹಿತರೆ. ಈ ಒಂದು ಕೋಟೆಯ ಒಂದು ತುದಿಯಲ್ಲಿರ್ತಕ್ಕಂತಹ ಒಂದು ಅರಮನೆಯ ಅವಶೇಷ ಅಂತ ನಾವು ಇದನ್ನು ನೋಡ್ಬೋದು ಸ್ನೇಹಿತರೆ. ಈ ಒಂದು ದೊಡ್ಡದಾಗಿರ್ತಕ್ಕಂಥ ಸಭಾಮಂಟಪ ಅಥವಾ ದರ್ಬಾರ್ ಹಾಲ್ ಅಂತ ಏನು ಕರಿತೀವಿ, ಅದರ ಒಂದು ಪಳೆಯುಳಿಕೆಯನ್ನು ನಾವೀಗ ನೋಡ್ತಾ ಇದ್ದೀವಿ ನೋಡಿ ಸ್ನೇಹಿತರೆ. ಸುತ್ತಲೂ ಇದ್ದಂಥ ಒಂದು ಕಂಬಗಳನ್ನು ಕಿಡಿಗೇಡಿಗಳು ಅದನ್ನು ಕೆಡವಿದ್ದಾರೆ. ಜೊತೆಗೆ ನೋಡಿ ಇಲ್ಲೊಂದು ಒಲೆ ಕಾಣ್ತಾ ಇದೆಯಲ್ಲ ನೋಡಿ ಸ್ನೇಹಿತರೆ, ಇದು ಕೆಳದಿ ಸಂಸ್ಥಾನದ ಒಂದು ಅವಶೇಷಗಳನ್ನ ನಿಮಗೆ ತೋರಿಸ್ತಾ ಇದ್ದೆ ನಾನು. ಆಗಲೇ ನಿಮಗೆ ಕೆಳದಿಯ ಸಂಸ್ಥಾನದ ಒಂದು ದರ್ಬಾರ್ ಹಾಲ್ ಅಥವಾ ಏನು ನೋಡಿದ್ವಲ್ಲ, ಅದರಿಂದ ಮುಂದೆ ನೋಡ್ಕೊತ ಬಂದು ಸ್ನೇಹಿತರೆ. ಇದು ಅರಮನೆ ಅವಶೇಷ. ಇದು ಅಲ್ಲಿ ಆಗಿನ ಕಾಲದ ಕಿಚನ್ ಅಂತ ಅನಿಸುತ್ತೆ, ಅಡುಗೆ ಮನೆ ಇದು. ಯಾಕಂತಂದರೆ ಇಲ್ಲಿ ನೋಡಿ ಒಂದು ಸ್ಟವ್ ಇದೆ. ಈ ಸ್ಟವ್ ನೋಡಿ ಈಗಿನ ಕಾಲದ ಬರ್ನರ್ ಟೈಪಲ್ಲಿ ಇದನ್ನು ಕೆತ್ತಿದ್ದಾರೆ ಸ್ನೇಹಿತರೆ. ಎಷ್ಟು ವಿಶೇಷವಾಗಿದೆ ಅಂತಂದರೆ ಆಗಿನ ಕಾಲದಲ್ಲೇ ಇಷ್ಟೊಂದು ವೈಜ್ಞಾನಿಕವಾಗಿ ಮುಂದುವರೆದಿದ್ರಾ ಅಂತ ಅನಿಸುತ್ತೆ. ಹಾಗೆಯೇ ನೋಡಿ ಇದು ಅಡುಗೆ ಮನೆ ಅಂತ ಹೇಳಲಿಕ್ಕೆ ಇಲ್ಲೊಂದು ಒಳಕಲ್ಲಿದೆ. ಈ ಒಳಕಲ್ಲೂ ಸಹ ನೀವು ನೋಡಬಹುದು. ನೋಡಿ ಕಾಣ್ತಾ ಇದೆಯಲ್ಲ ಒಳಕಲ್ಲು. ಹಾಗೆಯೇ ಸ್ನೇಹಿತರೆ ಈಗ ಮುಂದೆ ಬಂದರೆ ಇಲ್ಲೆಲ್ಲ ರೂಮ್ಗಳಿರ್ಬೋದು ಇವೆಲ್ಲ. ಮತ್ತು ಇಲ್ಲೂ ಅಷ್ಟೇ ಸ್ನೇಹಿತರೆ, ನೀರಿನ ಒಂದು ಏನು ಸಿಸ್ಟಮ್ ಇತ್ತು ಅದು ನೋಡಿ ಇಲ್ಲಿ ಹೋಲ್ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಕೆಳಗೆ ನೀರು ಹೋಗುತ್ತೆ ಸ್ನೇಹಿತರೆ ಇದರೊಳಗೆ. ನೋಡಿ ಇಲ್ಲಿ ಕಾಣುತ್ತೆ ನಿಮಗೆ, ಇಲ್ಲಿ ನೋಡಿ ಕೆಳಗೆ ಹೋಲಿದೆ, ಇದ್ರ ಕೆಳಗೆ ನೀರು ಹರ್ಕೊಂಡು ಮುಂದೆ ಹೋಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಅವಶೇಷಗಳು ನೋಡಿ ಕಲ್ಲಿನ ಮಣ್ಣಿನ ಗೋಡೆಗಳ ಮಧ್ಯೆ ಕಳಚಿ ಬಿದ್ದಿರುವ ಅವಶೇಷಗಳನ್ನು ಒಮ್ಮೆ ನೋಡಿ ಸ್ನೇಹಿತರೆ. ನಮ್ಮ ಕರ್ನಾಟಕದ ಇತಿಹಾಸ ಯಾವ ರೀತಿ ಪ್ರಜ್ವಲಿಸಿತ್ತು ಅಂತಕ್ಕಂಥದ್ದು ನಮಗೆ ಅರ್ಥ ಆಗುತ್ತೆ ಅಲ್ವಾ ಸ್ನೇಹಿತರೆ. ನೋಡಿ ಇದೆಲ್ಲ ದುರ್ಗಮ ಪ್ರದೇಶದ ಒಂದು ಬೆಟ್ಟ ತಪ್ಪಲಿನ ಮಧ್ಯೆ ಇಂತಹ ಒಂದು ದುರ್ಗಮ ಸ್ಥಳದಲ್ಲಿ ಕೋಟೆಯನ್ನು ಕಟ್ಟಿರ್ತಕ್ಕಂಥ ಶಿವಪ್ಪ ನಾಯಕನಿಗೆ ಒಂದು ಸಲಾಮ್ ಹೇಳಲೇಬೇಕು ಸ್ನೇಹಿತರೆ. ಹಾಗೆಯೇ ಇದನ್ನು ಹಾಳು ಮಾಡಿದಂಥ ಕಿಡಿಗೇಡಿಗಳೇನಿದ್ದಾರೆ ಅಥವಾ ಹಾಳು ಮಾಡಿದಂಥ ಒಂದು ಮನಸ್ಸುಗಳೇನಿದೆ ಅವರಿಗೆ ಧಿಕ್ಕಾರವಿರಲಿ ಅಂತ ಹೇಳ್ತಾ ಸ್ನೇಹಿತರೆ, ಇದೆಲ್ಲ ನಮ್ಮ ಕರ್ನಾಟಕದ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಏನು ಕವಲೆ ದುರ್ಗ ಇದೆ, ಕವಲೆ ದುರ್ಗದ ವಿಹಂಗಮ ನೋಟ ಸ್ನೇಹಿತರೆ. ನೋಡಿ ಒಮ್ಮೆ ನೀವು ಬನ್ನಿ, ಇಂಥ ಪ್ರದೇಶವನ್ನು ಮಿಸ್ ಮಾಡ್ಕೋಬೇಡಿ. ಹಾಗೆಯೇ ನೋಡಿ ಸ್ನೇಹಿತರೆ, ನಮ್ಮ ಸ್ನೇಹಿತರು ಮೇಲತ್ತಲಿಕ್ಕೆ ತುಂಬ ಕಷ್ಟಪಡ್ತಾಯಿದ್ರು.
ಆಗೋದಿಲ್ಲ ಅಂತ ಹೇಳಿ ನಾನು ಏನೇನೋ ಕತೆ ಹೇಳ್ಕೊಂಡು ಅವ್ರನ್ನ ಇಲ್ಲಿವರೆಗೂ ಕರ್ಕೊಂಬಂದಿದ್ದೀನಿ ಸ್ನೇಹಿತರೆ. ಅವ್ರಿಗೆ ಪುಣ್ಯಗಳನ್ನೆಲ್ಲ ಕಟ್ಬಿಟ್ಟೆ. ಪುಣ್ಯ ಆಯಿತಾ, ರಿಯಲ್ ಆಗಿರೋದೇ ಬೇರೆ. ಇದೆಲ್ಲ ಒಂದು ವಾಟ್ರ್ ಸಿಸ್ಟಮ್ಮು, ಶಿವಪ್ಪನ ಒಂದು ನೀರಾವರಿ ಯೋಜನೆಗಳು ನೀವೆಲ್ಲ ಓದಿರ್ತೀರ. ಆ ಯೋಜನೆಗಳಲ್ಲಿ ಬಹುಮುಖ್ಯವಾಗಿ ಇದು ಒಂದು ಕಲ್ಯಾಣಿ ಸ್ನೇಹಿತರೆ. ನೋಡಿ ಮೇಲೆ ಯಾವ ರೀತಿ ಬೆಟ್ಟ ಕುಸಿಬಾರ್ದು ಅಂತೇಳಿ ಕೋಟೆಗಳನ್ನು ಕಟ್ಟಿದ್ದಾರೆ. ಅರಮನೆಯ ರಕ್ಷಣೆಗೆ ಇರ್ತಕ್ಕಂಥ ತಡೆಗೋಡೆಗಳು ಸ್ನೇಹಿತರೆ. ನೀರಿನ ವ್ಯವಸ್ಥೆಗೋಸ್ಕರ ಕಟ್ಟಿರ್ತಕ್ಕಂಥ ಒಂದು ಕಲ್ಯಾಣಿಗಳು ಮತ್ತು ಅರಮನೆಯ ಪ್ರದೇಶ ಇಷ್ಟೆಲ್ಲ ನಾವು ನೋಡಬೇಕಾಗಿತ್ತು ಸ್ನೇಹಿತರೆ. ಹಾಗಾಗಿ ಇದನ್ನು ನಾನು ಪುಣ್ಯ ಕಲ್ಯಾಣಿ ಅಂತ ಹೇಳಿದ್ದೀನಿ, ತಪ್ಪಿದ್ರೆ ಕ್ಷಮಿಸಿ. ನಮ್ಮ ಸ್ನೇಹಿತರು ಪುಣ್ಯ ಕಲ್ಯಾಣಿ ಅಂತ ಹೇಳ್ದಿದ್ರೆ ಇಲ್ಲಿ ಬರ್ತಿರ್ಲಿಲ್ವೇನೋ ಗೊತ್ತಿಲ್ಲ. ಹಾಗಾಗಿ ಇದನ್ನ ನೋಡ್ಕೊಂಡೆ ಈಗ ಬಾತ್ ಟಬ್ಬನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ನೋಡಿ ಇದೆಲ್ಲ ಕೆತ್ತನೆ ಕೆಲಸ ಇದೆ, ಕಲ್ಲಿನಲ್ಲಿ ಕೆತ್ತಿರೋ ಅಂಥದ್ದು. ನೋಡಿ ಮೆಟ್ಲುಗಳಿದೆ ನೀರಿಗೆ ಇಳಿಯೋದಿಕ್ಕೆ. ಬಾತ್ ಟಬ್ಬೆ, ಹೌದು. ನೋಡಿ ಹಾಗೆ ಇಲ್ಲೊಂದಿದೆ, ಇದು ನೀರಿನ ತೊಟ್ಟಿ ಅಂತಾರೆ. ಇಲ್ಲಿ ಆನೆಗಳು ಕುಡಿಯೋದಕ್ಕೆ ನೀರು ಮತ್ತು ಪ್ರಾಣಿಗಳು ಕುಡಿಯೋದಕ್ಕೆ ನೀರನ್ನ ಶೇಖರಣೆ ಮಾಡಲಿಕ್ಕೆ ಆಗಿನ ಕಾಲದಲ್ಲಿ ಇರೋವಂಥದ್ದು ಸ್ನೇಹಿತರೆ. ಮತ್ತೊಮ್ಮೆ ಈ ಒಂದು ಕವಲೆ ದುರ್ಗದ ವಿಹಂಗಮ ನೋಟವನ್ನು ನೋಡ್ಕೊತ ಹಾಗೆ ಕೆಳಗೆ ಹೋಗೋಣ ಸ್ನೇಹಿತರೆ, ಬನ್ನಿ.